ಹೋಗ್ಲಿಲ್ಲ ಅಂದ್ರೆ ಒಳ್ಳೆ ಗಾಡಿ ಕೆಲಸ ಮಾಡ್ಕೊಂಡ ಅದಕ್ಕೆ ಪುಣ್ಯಾತ್ಮರೇ ಇವತ್ತಿನ ಹಬ್ಬ ಬಹಳ ಮಹತ್ವದ. ಹೆಣ್ಮಕ್ಳದಾಗ 3 ತರ ಇರ್ತಾರೆ, ಗೊತ್ತಿರ್ಬೇಕು ನಿಮ್ಗೆ. ಒಬ್ಬ ಗಿಡಕಿನ ಆಡಕ್ಕೆ, ಒಬ್ಬ ಗಿಡಕಿನ ಆಟಲಾಡಕ್ಕೆ, ಎಲ್ಲ ದಿನ ಒಬ್ಬರಿಗೆ ಗಾಣ ಸತ್ತಕ್ಕೆ. ಇದ್ರಾಗ ಯಾರ್ಯಾರು ಇದ್ದೀರಿ ಅಂತ ನಾನು ಹೇಳ್ತೀನಿ. ಯಾರು ವಿಧವಾ ಅದಾರೆ, ಯಾರು ಬ್ರ್ಯಾಂಡ್ಗಳದಾರೆ ಅವರಿಗೆ ಅಲ್ಲಿ ಮನೆ ಸುದ್ದಿ ಮತ್ತೆ ನಾವೇ ಹೆಣ್ಮಕ್ಳನ್ನ ಕೊಡ್ತೀವಿ. ಯಾರು ಕುಮಾರಿ ಅದಾರೆ ಅವ್ರ ಬಗ್ಗೆ ಬಹಳ ಚಂದ ಪಾಂಡವರು ಮಹಾತ್ಮರು ಹೇಳ. ವಿಧವಾ ಅಂದ್ರೆ ಯಾರಿಗೆ ಅಂತ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಯಾರಿಗೆ ಗಂಡಿಲ್ಲ, ಗಂಡ ತೀರ್ಕೊಂಡನ ಅವ್ರಿಗೆ ವಿಧವಾ ಅಂತ ಕರಿತೀವಿ. ಜನ काय म्हणतो विधवा म्हणतो. त्या बाईला नवरा नाही, नवरा मरून गेलाय असे तर त्याला काय म्हणतो विधवा. ಹಾಗೆ ಕೆಲವೊಂದು ಜನ ಇರ್ತಾರೆ, ಗಂಡು ಮಕ್ಕಳನ್ನು ಹೇಳುತ್ತೆ ಹೌದಲ್ಲ. ನಾವ್ಯಾಕೆ ಗಂಡು ಮುಂದೆ ಎಂದಿರ್ನಿ ಶಾಸ್ತ್ರದಾಗ ಇಬ್ಬರಿಗೆ ಇರ್ತದ. ಗಂಡ ಸರ್ಕಾರ ಹೆಣ್ತಿ, ಹ್ಯಾಂಡ್ ಸರ್ಕಾರ ಗಂಡ ಇಬ್ಬರು. ಇನ್ನ ಕೆಲವೊಬ್ರು ಗಂಡ ಇದ್ದಂಗೆ ಪತಿವ್ರತ ಇದ್ದಂಗೆ ಇರ್ತಾರೆ. ಕೆಲವರು ಇನ್ನೂ ಗಂಡನೇ ಮಾಡ್ಕೊಂಡಿದ್ದವು. ಅವ್ರಿಗೆ ಕುಮಾರಿ ಅಂತ काय म्हणतेला कुमारी. त्यांना नवरात्र भेटलेले झाले नाही. त्यांना बालिका म्हणतात, कुमारी म्हणतात. आणि वयस्क असलेलं त्यांना नवरा नाही. ಗಂಡ ಮಾಡ್ಕೊಂಡು ಗಂಡನ ಜೊತೆಗೆ ಇದ್ರು ಅಂತಂದ್ರೆ ಕೊಡ್ತಾರೆ. ಗಂಡ ಹೊರಗ ಅಂದ್ರೆ ವಿಧವಾ ಅಂತ. ಅವ್ರು ಹೆಣ್ಮಕ್ಳಿಗೆ ಸಂಬಂಧ ಅಲ್ಲದು. ಗಂಡ ಸತ್ರ ಹ್ಯಾಂಡ್ ವಿಧವಾ ಆಗ್ತಾರೆ, ಹ್ಯಾಂಡ್ ಸತ್ರ ನಾವು ಆಗ್ತಾರೆ. ಅವ್ರು ಯಾರು ಮನುಷ್ಯ ಆಗಿದ್ರು, ಮನುಷ್ಯ ಆಗಿ ಹುಟ್ಟಿದ್ರು ಕೂಡ ಯಾರು ದೇವರು ನಂಬಿಲ್ಲ, ಯಾರು ಗುರುವಿನ ನಂಬಿಲ್ಲ, ಅವ್ರು ಗಂಡ ಸತ್ತ ಹೆಣ್ಮಗಳಿದ್ದಾರೆ. ಅವರು ಅಕ್ಕಮಾದೇವಿ ಹೇಳ್ತಾರೆ, ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ಪಕ್ಷಿದ್ದೇನಯ್ಯ. ಮೀರಾಬಾಯಿ ಅಕ್ಕಮಾದೇವಿ ಪರಮಾತ್ಮನ ಗಂಡ ಅಂತ ಮಾಡಿದ್ರು. ಪರಮಾತ್ಮನ ಬಗ್ಗೆ ಯಾರು ಗಂಡ್ಮಕ್ಳು ಇರಲಿ ಹೆಣ್ಮಕ್ಳು ಇರಲಿ, ಯಾರು ನಮ್ಮ ಜೀವನದಲ್ಲಿ ಗುರುವಿನನ್ನು ಬಿಟ್ಟಾರ, ದೇವರನ್ನು ಬಿಟ್ಟಾರ, ಅವರು ಗಂಡ ಮುಡಿ ಹೆಣ್ಮಗಳಿದ್ದಾರೆ.